ನಮ್ಮಲ್ಲಿ ಎಲ್ಲ ಥರದ ಅಡುಗೆಗೆ ರೆಸಿಪಿ ತೋರಿಸ್ತೀರಿ. ಬನ್ನಿ ಸರ್, ಬನ್ನಿ ಮೇಡಮ್, ಇವತ್ತು ಮಾಡೋಣ ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿಗೆ ಟೊಮೆಟೊ, ಶುಂಠಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ ಕರಿಬೇವು ತೊಗೊಳ್ಳಿ. ಎಲ್ಲ ಕುಯ್ದಿಟ್ಕೊಂಡ್ಮೇಲೆ ಪಾತ್ರೆಯಲ್ಲಿ 1-2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ, ಅದಾದಮೇಲೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಫ್ರೈ ಆಗ್ತಾ ನೀವು ಯೋಚನೆ ಮಾಡ್ಬೋದು ಟೊಮೆಟೊ ಚಟ್ನಿ ಯಾವುದ್ರ ಜೊತೆ ತಿನ್ಬೋದು ಅಂತ. ನೀವು ಎಲ್ಲ ಜೊತೆನೂ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಸೊ ಅದನ್ನು ಹೇಳ್ತೀನಿ. ಮತ್ತು ಇವಾಗ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕೊಂಡ್ಮೇಲೆ ಕುಯ್ದಿಟ್ಕೊಂಡಿರೋ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ಟಿರ್ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕುಯ್ದಿರೋ ಮೆಣಸಿನ್ಕಾಯಿ ದುಂಡುಗೆ ಕುಯ್ದಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಸೊ ಇದೆಲ್ಲ ಎಷ್ಟೆಷ್ಟು ಕ್ವಾಂಟಿಟೀಸ್ ತೊಗೋಬೇಕು ಅಂತೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ನ ನೋಡಿ. ಇದಾದಮೇಲೆ ಇದು ಎಲ್ಲ ಫ್ರೈ ಆಗ್ತಾ ಇರಬೇಕಾದ್ರೆ ಟೊಮೆಟೊ ಚಟ್ನಿನ ನೀವು ದೋಸೆ ಜೊತೆ ತಿನ್ಬೋದು, ಆಮೇಲೆ ಚಪಾತಿ ಜೊತೆ ತಿನ್ಬೋದು, ಹಾಗೂ ಪೂರಿ ಜೊತೆ ತಿನ್ಬೋದು, ಆಮೇಲೆ ರೈಸ್ ಜೊತೆನೂ ತಿನ್ಬೋದು ಸ್ನೇಹಿತರೆ. ಹೌದು. ಸೊ ಇವಾಗ ಗೊತ್ತಾಯ್ತಲ್ಲ ಯಾವುದ್ಯಾವ್ದ್ರ ಜೊತೆ ತಿನ್ಬೋದು ಅಂತ. ನೀವು ಟೇಸ್ಟ್ ಮಾಡಿ ನಿಜವಾಗ್ಲೂ ಹೇಳ್ತೀರಾ ಐ ಲೈಕ್ ಇಟ್ ಅಂತ ಹೇಳ್ತೀರಾ. ಸೊ ಇವಾಗ ಫ್ರೈ ಆಗಿರೋ ಈರುಳ್ಳಿಗೆ ಟೊಮೆಟೊನ ಹಾಕೋಣ. ಟೊಮೆಟೊನ ಹಾಕಿ ಇದನ್ನು ಫ್ರೈ ಮಾಡೋಣ. ಅದು ಫ್ರೈ ಆಗ್ತಾ ಟೊಮೆಟೊದು ರಸಗಳು ಎಲ್ಲ ಬಿಟ್ಕೊಳ್ಳುತ್ತೆ. ಉಪ್ಪು ಒಂದು ಭಾರವಾದ ಐಟಮ್ ನೋಡಿ, ನಮ್ಮ ಸ್ಪೂನೇ ಬೆಂಡಾಗ್ಬಿಟ್ಟಿದೆ. ಉಪ್ಪಿಲ್ಲ ಅಂದರೆ ಯಾವ ಐಟಮು ಟೇಸ್ಟ್ ಇಲ್ಲ. ಅದಕ್ಕೆ ಅದನ್ನು ಒಂದು ಭಾರವಾದ ಐಟಮ್ ಅಂತ ಹೇಳಿದೆ, ತೂಕವಾದ ಐಟಮ್ ಅಂತ ಹೇಳ್ಬೋದು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಬ್ಯಾಲೆನ್ಸ್ ಟೇಸ್ಟ್ ಮಾಡೋದಕ್ಕೆ. ಇದು ಹಾಕ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಸ್ಟಿರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸೋಣ. ಬೇಯಿಸಿದಾಗಿದ ತಕ್ಷಣ ಏನಪ್ಪ ಮುಗಿದ್ಬಿಡ್ತಾ ಅಂತ ಅಂದ್ಕೋಬೇಡಿ. ಇನ್ನೊಂದು ಪ್ರೊಸೀಜರ್, ಇನ್ನೂ ಒಂದೇ ಒಂದು ಸ್ಟೆಪ್ ಇರ್ತದೆ. ಅದನ್ನು ಮಾಡಾದ್ಮೇಲೆ ನೀವು ಡೈರೆಕ್ಟ್ ಹಂಗೆ ಸವಿಬೋದು. ಹೇಳ್ತೀನಿ ನೋಡಿ ಸ್ನೇಹಿತರೆ, ನೀವು ಬೇರೆ ಜೊತೆ ತಿನ್ನೋದಲ್ಲ, ಅದನ್ನು ಹಂಗೇ ತಿಂತೀರಾ. ಡೆಫಿನೆಟ್ಲಿ ಅದೊಂಥರ ಸಾಸ್ ಥರ ನೀವೇ ತಿಂತೀರಾ, ಎಂಜಾಯ್ ಮಾಡ್ತೀರಾ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡು ತಿರ್ಗಿ ಅದನ್ನು ಸ್ಟಿರ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸೋದು ಬಿಡೋಣ. ಒಂದು 5-10 ನಿಮಿಷ ಬೇಯಿಸ್ತಾ ಅದು ರಸಗಳೆಲ್ಲ ನೀಟಾಗಿ ಬಿಟ್ಕೊಂಡ್ಬಂದು ನೋಡಿ ಒಂಥರ ಟೊಮೆಟೊ ಗೊಜ್ಜು ಥರನೇ ಕಾಣಿಸ್ತದೆ. ಬಟ್ ಇದು ಟೊಮೆಟೊ ಗೊಜ್ಜು ಅಲ್ಲ, ಟೊಮೆಟೊ ಚಟ್ನಿ. ಸೊ ಟೊಮೆಟೊ ಚಟ್ನಿಗೆ ಇವಾಗ ನಮ್ಮದು ಈ ಗೊಜ್ಜು ಸ್ಟೈಲಲ್ಲಿ ರೆಡಿಯಾಗಿರೋ ಎಲ್ಲ ಟೊಮೆಟೊದು ಮಸಾಲೆನ ತೊಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ತಣ್ಣಗಾಗ್ಬಿಡೋಣ ಸ್ನೇಹಿತರೆ. ತಣ್ಣಗಾದಮೇಲೆ ಅದನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಿದಾದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಟೊಮೆಟೊ ಚಟ್ನಿ. ಅದಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿರ್ತದೆ. ಇಟ್ಸ್ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ ಹೇಳ್ಬೋದು. ಎಂಜಾಯ್ ಮಾಡಿ ಟೊಮೆಟೊ ಚಟ್ನಿ. ಹಾಗೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯಾ.